ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಭೂಮಿ ಕೇಕ್ ಎಲ್ಲ ಕಟ್ ಮಾಡಿದ್ದೆಲ್ಲ ಆದಮೇಲೆ ಅಜಿತ ದೂರದಲ್ಲಿ ನಿಂತ್ಕೊಂಡಿರ್ತಾನಲ್ಲ, ಅವನಿಗೆ ಬಂದ್ಬಿಟ್ಟು ಭೂಮಿನೇ ತನ್ನ ಕೈಯಾರೆ ತಾನೇ ಕೇಕನ್ನ ತಿನ್ನಿಸ್ತಾಳೆ. ಆಗ ಈ ಕಡೆ ಅಜಿತ ಸುಮ್ಮನೆ ಕೇಕನ್ನ ತಿಂದಿದ ತಕ್ಷಣ, ಸಾಹೇಬ್ರೆ ಏನಿದು ಬರೀ ಕೇಕ್ ತಿಂತಾ ಇದ್ದೀರಾ, ಗಿಫ್ಟ್ ಎಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ನಿನಗೆ ನಾನೇ ಗಿಫ್ಟು ಅಂತ ಅಂದ್ಬಿಟ್ಟು ಅಜಿತ ತಮಾಷೆ ಮಾಡ್ತಾ ಇರ್ತಾನೆ. ಇದೆಲ್ಲ ತಮಾಷೆ ಎಲ್ಲ ಬೇಡ ಸಾಹೇಬ್ರೆ, ನನಗೆ ಗಿಫ್ಟ್ ಬೇಕು ಕೊಡಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಸರಿ ಆಯಿತು ಬಿಡು ನಾಳೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇರ್ತಾನೆ. ಇದೇ ರೀತಿ ಏನೇನೋ ಡೈಲಾಗ್ ಕೊಡಿತಾ ಇದ್ದಾಗ, ಸಾಹೇಬ್ರೆ ನಿಮ್ಮನಿಗೆ ನಾನೇನೋ ಒಂದು ಹೆಸರಿಕ್ಕಿದ್ದೀನಿ ಗೊತ್ತಾ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ, ಏನದು ಅಂತ ಅಂದ್ಬಿಟ್ಟು ಅಜಿತ ಕೇಳ್ತಾ ಇರ್ತಾನೆ. ಹುಚ್ಚ ರಘುವೀರ್ ಅಂತ ಅಂದ್ಬಿಟ್ಟು ಭೂಮಿ ಹೇಳಿದ ತಕ್ಷಣ, ಅಯ್ಯ ನಿನ್ನ ಅಂತ ಅಂದ್ಬಿಟ್ಟು ಮತ್ತೆ ಅಜಿತ ತಮಾಷೆಯಾಗಿ ಭೂಮಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ತಡೀರಿ ಸಾಹೇಬ್ರೆ ನಮ್ಮ ಅತ್ತೆಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸಂಗೀತ ಹತ್ರ ಹೇಳೋದಕ್ಕೆ ಅಂತ ಹೋಗ್ತಾ ಇದ್ದಾಗ, ನಿಮ್ಮ ಅತ್ತೆಗೆ ಹೇಳ್ಕೊ ಹೋಗಿ ಎದ್ರುಕೊಳೋದು ಯಾರು ಇಲ್ಲಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಹಾಗೆ ಇಲ್ಲಿ ಅತ್ತೆ ಅತ್ತೆ ಅಂತ ಅಂದ್ಬಿಟ್ಟು ಬಂದಾಗ ಸಂಗೀತ ಅವರು ಭೂಮಿಗೆ ಮುದ್ದು ಮಾಡಿಬಿಟ್ಟು, ಭೂಮಿ ನೀನು ನಮ್ಮನೆ ಭಾಗ್ಯಲಕ್ಷ್ಮಿ ಇದ್ದಂಗೆ ಕಣಮ್ಮ, ತಗೋ ನನ್ನ ಕಡೆಯಿಂದ ಈ ಗಿಫ್ಟು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಗಿಫ್ಟನ್ನ ಕೊಡ್ತಾರೆ, ಒಂದು ಉಂಗ್ರನ. ಹಾಗೆ ಶ್ರವಣ್ ಅವರು, ಭೂಮಿ ತಗೋ ನನ್ನ ಕಡೆಯಿಂದ ಈ ಗಿಫ್ಟು, ಅವತ್ತು ನಿನಗೆ ಮಡ್ಲಿಗೆ ತುಂಬಿದ್ನಲ್ಲ ಅದಾಗ ಅದೇ ಬಿದ್ದಿತ್ತು ಗೊತ್ತಾ ನಿಂಗೆ ಒಂದ್ಸಲವ, ಆಗ ಅದರಲ್ಲಿ ನನ್ನ ಮನಸ್ಸಿನಿಗೆ ಬೇಕಾಗಿರೋ ಅಂಥ ಎಲ್ಲ ವಸ್ತುನೂ ಇಟ್ಟಿದ್ದೆ, ಆದರೆ ಅದನ್ನು ನಾನು ನಿನಗೆ ಇಷ್ಟಪಟ್ಟು ಕೊಟ್ಟಿರಲಿಲ್ಲ. ಆದರೆ ಇವತ್ತು ನಾನು ಅದನ್ನೆಲ್ಲದೂ ಈ ಬಾಕ್ಸಲ್ಲಿ ಇಕ್ಕಿದ್ದೀನಿ, ಇದನ್ನು ನಾನೇ ನನ್ನ ಮನಸಾರೆ ಇಷ್ಟಪಟ್ಟು ಖುಷಿ ಖುಷಿಯಾಗಿ ನನ್ನ ಮಗಳು ಭೂಮಿಗೋಸ್ಕರ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಭೂಮಿ ಶ್ರವಣ್ ಅವರನ್ನ ಬಾಚಿ ತಪ್ಕೊಂಡ್ಬಿಡ್ತಾಳೆ. ಇನ್ನೊಂದು ಕಡೆ ಭೂಮಿ ಬರ್ತಡೇ ಎಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಮಕ್ಕಳಿಗೆಲ್ಲವ ಕೇಕ್ ಹಂಚುತ್ತಾ ಇರ್ತಾಳೆ. ಆಗ ಈ ಕಡೆ ಭೂಮಿ ಅಕ್ಕ ನಿಮ್ಮದು ಹುಟ್ಟಿದ ದಿನ ಯಾವುದಕ್ಕ ಇವತ್ತ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಮಕ್ಕಳ ನಾನು ಹುಟ್ಟಿದ ದಿನ ನನಗೆ ಗೊತ್ತಿಲ್ಲ ಮಕ್ಕಳ, ನಿಮಗೆ ಹಾಗೆ ನೀವು ಹುಟ್ಟಿದ ದಿನ ಗೊತ್ತಿಲ್ವೋ, ಅದೇ ರೀತಿ ನನಗೂ ನಾನು ಹುಟ್ಟಿದ ದಿನ ಗೊತ್ತೇ ಇಲ್ಲ. ನಮ್ಮ ತಂದೆ ವೀರಣ್ಣ ಅವರು ಇವತ್ತೇ ಮಗಳೇ ನೀನು ಹುಟ್ಟಿದ ದಿನ, ಇವತ್ತೇ ನೀನು ಹುಟ್ಟಿದ್ದು ಅಂತ ಹೇಳಿದರು, ಅದನ್ನೇ ನಾನು ನಂಬ್ಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ನಾನು ಹುಟ್ಟಿದ ದಿನ ಯಾವುದು ಅಂತಲೇ ಗೊತ್ತಿಲ್ಲ ಮಕ್ಕಳ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಬಿಟ್ಟು ಅಜಿತ್ಗೆ ಅನುಮಾನ ಬರ್ತಾ ಇರುತ್ತೆ. ಭೂಮಿ ನಿಜವಾಗ್ಲೂ ಮನಸ್ವಿನಿ ಹುಟ್ಟಿದ ದಿನನೇ ಇರ್ಬೋದಾ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾನೆ. ಅಲ್ಲ, ಅವ್ರ ತಂದೆಗೆ ಹುಟ್ಟಿದ ದಿನ ಯಾವುದು ಅಂತಲೇ ಗೊತ್ತಿಲ್ವಾ, ಅವ್ರ ತಂದೆ ಆಗಿರೋ ಅಂಥ ವೀರಣ್ಣವ್ರಿಗೆ ಹುಟ್ಟಿದ ದಿನ ಗೊತ್ತಿಲ್ಲ ಅಂತ ಅಂದ್ರೆ ಭೂಮಿ ನಿಜವಾಗ್ಲೂ ವೀರಣ್ಣನ ಮಗಳೆಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಅಜಿತ ಯೋಚನೆ ಮಾಡಿಕೊಂಡು ಭೂಮಿ ಹತ್ರ ಕೇಳೋದಕ್ಕೆ ಅಂತ ಹೋಗ್ತಾ ಇದ್ದಾಗ, ಅದೇ ಟೈಮ್ಗೆ ಸತ್ಯಣ್ಣ ಬಂದ್ಬಿಟ್ಟು, ಅಜಿತ ಬಾರೋ ಇಲ್ಲಿ, ಅಲ್ಲಿ ಊಟದ್ದೆಲ್ಲ ವ್ಯವಸ್ಥೆ ಐತೇನು ಕೇಳ್ಕೊಬರೋಣ ಅಂತ ಅಂದ್ಬಿಟ್ಟು ಸತ್ಯಣ್ಣ ಕರಿತಾ ಇರ್ತಾರೆ. ಅದು ಸತ್ಯಣ್ಣ ಭೂಮಿ ಅಂತ ಅಂದ್ಬಿಟ್ಟು ಮಾತಾಡೋದಕ್ಕೆ ಅಂತ ಹೋಗ್ತಾ ಇದ್ದಾಗ, ಅಯ್ಯೋ ಬಾರಪ್ಪ ನೀನು ಹೆಂಡ್ತಿ ಎಲ್ಲೂ ಹೋಗೋಲ್ಲ ಅಂತ ಅಂದ್ಬಿಟ್ಟು ಸತ್ಯಣ್ಣ ಅಲ್ಲಿಂದ ಅಜಿತನ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಈ ಅಶ್ವಿನಿ ಆಲ್ರೆಡಿ ಬಂದು ಅನಾಥಾಶ್ರಮದ ಹತ್ರ ಕಾಯ್ಕೊಂಡು ನಿಂತಿರ್ತಾಳೆ. ಅದೇ ಟೈಮಿಗೆ ಅಶ್ವಿನಿ ಗ್ಯಾಂಗ್ ರೌಡಿಗಳಿಗೆ ಫೋನ್ ಮಾಡಿಬಿಟ್ಟು, ಈ ಹಾಳೋದವ್ರು ಎಲ್ಲಿದ್ದೀರೋ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಮೇಡಮ್ ಮನೆ ಹತ್ರ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕಾಗಲಿಲ್ಲ, ಇದ್ಯಾವುದೋ ಅನಾಥಾಶ್ರಮದ ಹತ್ರ ಅವ್ರು ಬಂದಿದ್ದಾರೆ, ಇಲ್ಲಿಂದಾನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ಅಂತ ಅಂದ್ಬಿಟ್ಟು ಈ ರೌಡಿಗಳು ಹೇಳ್ತಾ ಇದ್ದಾಗ, ಯಾವ ಅನಾಥಾಶ್ರಮ ಅದು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾನೆ. ಅದೇನೋ ಶಾರದಾ ಅನಾಥಾಶ್ರಮ ಅಂತ ಮೇಡಮ್ ಅಂತ ಅಂದ್ಬಿಟ್ಟು ಅಶ್ವಿನಿ ರೌಡಿಗಳು ಹೇಳಿದ ತಕ್ಷಣನೇ, ಏಯ್ ಬೇಡ ಕಣ್ರೋ, ಮೊದಲು ಅಲ್ಲಿಂದ ಒಳ್ರಿ ಅಂತ ಅಂದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಕೂಗಾಡ್ತಾ ಇದ್ದಾಗ, ಯಾಕೆ ಮೇಡಮ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಮೊದಲು ಒಂದು ಮಾತು ಆಡ್ದಲೆ ಅಲ್ಲಿಂದ ಮೊದಲು ಒಳ್ರಿ ಅಂತ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಾ ಇರ್ತಾಳೆ. ಆಗ ಸರಿ ಮೇಡಮ್ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿ ರೌಡಿಗಳು ಅಲ್ಲಿಂದ ಹೋಗ್ತಾರೆ. ಆಗ ಈ ಕಡೆ, ಅಲ್ಲ ಇವ್ರು ಯಾಕೆ ಅನಾಥಾಶ್ರಮದ ಹತ್ರ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಶ್ವಿನಿ ಅನಾಥಾಶ್ರಮದ ಹತ್ರನೇ ಕಾಯ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದಾಗ, ಅದೇ ಟೈಮಿಗೆ ಇಲ್ಲಿ ಲಕ್ಷ್ಮಕ್ಕ ಕವಿತಕ್ಕನ ಅಂದರೆ ಶಾರದಾ ಅವ್ರನ್ನ ಕರ್ಕೊಂಡು ಬಂದೇ ಬಿಡ್ತಾಳೆ. ಅಲ್ಲ ಇವರು ಇಲ್ಲಿಗೆ ಬರ್ತಾ ಇದ್ದಾರಾ, ಈಗೇನಾದ್ರೂ ಈ ಭೂಮಿನೇ ಹಾಗೆ ಅಜಿತು ಶ್ರವಣ್ ಯಾರಾದರೂ ನೋಡಿದ್ರು ಅಂತ ಅಂದರೆ ಮುಗೀತು, ಎಲ್ಲ ಕೆಲಸನೂ ಕೆಟ್ಟೋಗ್ಬಿಡುತ್ತೆ, ಇವ್ರನ್ನ ನೋಡಬಾರ್ದು, ಈಗೇನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ, ಇಲ್ಲಿ ಕವಿತಕ್ಕಂಗೆ ಅಶ್ವಿನಿ ಬೇಕು ಅಂತಲೇ ಒಂದು ಕಲ್ಲು ಹೊಡೆದು ಬಿಡ್ತಾಳೆ. ಹೊಡೆದಿದ ತಕ್ಷಣ ಈ ಕಡೆ ಶಾರದಾ ತಿರುಗಿ ನೋಡಿದಾಗ ಅಲ್ಲಿ ಅಶ್ವಿನಿ ನಿಂತ್ಕೊಂಡಿರ್ತಾಳೆ. ಮೊದಲು ಒಂದ್ಸತಿ ಅವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಹೋಗಿರ್ತಾಳಲ್ಲ, ಅದನ್ನು ನೆನೆಸ್ಕೊಂಡ್ಬಿಟ್ಟು ಶಾರದಕ್ಕ ಎದುರ್ಕೊಂಡ್ಬಿಡ್ತಾಳೆ. ಎದುರ್ಕೊಂಡಿದ್ದ ತಕ್ಷಣ ಈ ಕಡೆ
ಅಶ್ವಿನಿನ ನೋಡಿದ ತಕ್ಷಣ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮಕ್ಕನ ಕೈನ ಬಿಡಿಸ್ತಾ ಇರ್ತಾಳೆ. ನಾನು ಬರಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ಶಾರದಾ ತುಂಬಾನೇ ಹಿಂಸೆ ಮಾಡ್ತಾ ಇರ್ತಾಳೆ. ಅಯ್ಯೋ ಕವಿತಕ್ಕ, ಬನ್ನಿ ಹೋಗೋಣ, ಯಾಕೆ ಈ ರೀತಿ ಇದು ಮಾಡ್ತಾ ಇದ್ದೀರಾ? ಇಲ್ಲಿವರೆಗೂ ಚೆನ್ನಾಗೇ ಇದ್ರಿ, ಯಾಕೆ ಇವಾಗ ಇದು ಮಾಡ್ತಾ ಇದ್ದೀರಾ? ಖುಷಿಯಾಗೇ ಇದ್ರಿ, ಯಾಕೆ ತೊಂದರೆ ಇದು ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಕ್ಕನು ಬೇಜಾರು ಮಾಡ್ಕೊತಾ ಇರ್ತಾಳೆ. ಬಾ ಕವಿತಕ್ಕ ಹೋಗೋಣ ಅಂತ ಅಂದ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದೇ ಟೈಮ್ನಲ್ಲಿ ಅದೇ ರೋಡಲ್ಲೆಯ ಈ ಕಡೆ ಅಜಿತಾಗೆ ಸತ್ಯಣ್ಣ ಇಬ್ರು ಅದೇ ರೋಡಲ್ಲೇ ಬರ್ತಾ ಇರ್ತಾರೆ. ಈ ಕಡೆ ಭೂಮಿನೂ ಅದೇ ರೋಡಲ್ಲೇ ಬರ್ತಾ ಇರ್ತಾಳೆ. ಭೂಮಿ ಏನಕ್ಕೆ ಬರ್ತಾ ಇರ್ತಾಳೆ ಅಂತ ಅಂದರೆ, ಭೂಮಿ ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸ್ತಾ ಇರ್ತಾಳ. ಆಗ ಅದೇ ಟೈಮಿಗೆ ಆ ಭೂಮಿ ಅವರು ಲಕ್ಷ್ಮಿಗೆ ಫೋನ್ ಮಾಡ್ತಾಳೆ. ಲಕ್ಷ್ಮಕ್ಕ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅಯ್ಯೋ ಭೂಮಿ ಬರ್ತಾ ಇದ್ದೀವಿ ಕಣಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬನ್ನಿ ಬೇಗ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ, ಅಯ್ಯೋ ಭೂಮಿ ಈ ಕವಿತಕ್ಕ ಯಾಕೋ ಬರ್ತಾನೆ ಇಲ್ಲ ಕಣಮ್ಮ, ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾ ಇದ್ದಾಗ, ಒಂದು ನಿಮಿಷ ಇರಿ ಅಕ್ಕ ಬರ್ತೀನಿ ನಾನೇ ಅಂತ ಅಂದ್ಬಿಟ್ಟು ಭೂಮಿಯು ಅದೇ ರೋಡಲ್ಲೇ ಬರ್ತಾ ಇರ್ತಾರೆ. ಭೂಮಿ ಬಂದಿದ ತಕ್ಷಣ ಈ ಕಡೆ ಶಾರದಾ ಮುಖ ನೋಡಿ ಭೂಮಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಶಾರದಮ್ಮ ಅಂತ ಅಂದ್ಬಿಟ್ಟು ಓಡ್ ಬಂದಿದ ತಕ್ಷಣ ತನ್ನ ತಾಯಿನ ಯಾವ ರೀತಿ ತಪ್ಕೊಂತಾಳೋ ಅದೇ ರೀತಿ ತಪ್ಕೊಂಡ್ಬಿಡ್ತಾಳೆ. ಭೂಮಿಗೆ ತನ್ನ ತಾಯಿ ಅಂತಾನೆ ಅವಳ ಮನಸ್ಸಿನಲ್ಲಿ ಅನ್ನಿಸ್ತಾ ಇರುತ್ತೆ. ಅಷ್ಟು ಮಟ್ಟಿಗೆ ಭೂಮಿಗೆ ಖುಷಿ ಆಗ್ತಾ ಇರುತ್ತೆ. ಭೂಮಿ ಲಕ್ಷ್ಮಕ್ಕ ಹತ್ರವ ಬಂದಿದ ತಕ್ಷಣ ಈ ಕಡೆ ಶಾರದಾ ಮುಖ ನೋಡ್ಬಿಟ್ಟು ಭೂಮಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಓಡ್ ಬಂದ್ಬಿಟ್ಟು ಶಾರದಾನ ಬಾಚಿ ತಪ್ಕೊಂಡ್ಬಿಡ್ತಾಳೆ. ಶಾರದಮ್ಮ ಶಾರದಮ್ಮ ಅಂತ ಅಂದ್ಬಿಟ್ಟು ಬಾಚಿ ತಪ್ಕೊಂಡಿದ ತಕ್ಷಣ ಈ ಕಡೆ ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ಲಾ 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 ಅನ್ನೋ ಒಂದು ಮ್ಯೂಸಿಕ್ ಕೂಡ ಬರ್ತಾ ಇರುತ್ತೆ. ಭೂಮಿ ಹಾಗೆ ಶಾರದಾ ಇಬ್ರು ತಪ್ಕೊಂಡಿದ್ದಾಗ ಅವರಿಬ್ಬರಿಗೆ ತಾಯಿ ಹಾಗೆ ಮಗಳು ಇಬ್ರು ತಪ್ಕೊಂಡಿದ್ದೀವೇನೋ ಅನ್ನೋ ಮಷ್ಟಿಗೆ ಅವ್ರ ಮಕ್ಳು ಮನಸ್ಸಿನಲ್ಲಿ ಅನ್ನಿಸ್ತಾ ಇರುತ್ತೆ. ಭೂಮಿಗಂತೂ ತುಂಬಾನೇ ಖುಷಿಯಿಂದವ ಲಕ್ಷ್ಮಕ್ಕ ಇದು ಶಾರದಮ್ಮ, ನಿಮಿಷ ಇರಿ, ನಾನು ಶ್ರವಣ್ ಸಾಹೇಬ್ರನ್ನ ಕರಿತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡೋಡಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಕೂಗಾಡ್ಕೊಂಡೆ ಓಡೋಡಿ ಬರ್ತಾಳೆ. ಹಾಗೆ ಈ ಕಡೆ ಮನೆಯವರೆಲ್ಲರೂ ಬರ್ತಾ ಇರ್ತಾರೆ. ಆಗ ಶ್ರವಣ್ ಸಾಹೇಬ್ರೆ ಶಾರದಮ್ಮ ಬಂದಿದ್ದಾರೆ ಶಾರದಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಭೂಮಿ ಏನು ಹೇಳ್ತಾ ಇದೀಯಾ, ನೀನು ಯಾರನ್ನ ನೋಡಿ ಹೇಳ್ತಾ ಇರ್ಬೇಕೇನೋ ಅಂತ ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇದ್ದಾಗ, ಸಾಹೇಬ್ರೆ ಇಲ್ಲ ಸಾಹೇಬ್ರೆ, ಅವತ್ತು ಭಿಕ್ಷುಕು ಥರವ ದೇವಸ್ಥಾನದಲ್ಲಿ ಕುತ್ಕೊಂಡೋರಲ್ಲ ಮುಖ ಮುಚ್ಕೊಂಡು, ಅದೇ ನನಗೆ ಸರ್ಗಿಗೆ ಅಕ್ಕಿ ಹಾಕಿದ್ರಲ್ಲ ಅವರೇ ಸಾಹೇಬ್ರೆ, ಬೇರೆ ಯಾರು ಅಲ್ಲ, ಅವರೇ ಶಾರದಮ್ಮ ಅಂತ ಅಂದ್ಬಿಟ್ಟು ಭೂಮಿ ಎಷ್ಟೇ ಹೇಳಿದ್ರು ಶ್ರವಣ್ ಅವರು, ಅಯ್ಯೋ ಭೂಮಿ ನೀನು ಯಾರನ್ನ ನೋಡಿ ಹೇಳ್ತಾ ಇರ್ಬೇಕೇನೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸಾಹೇಬ್ರೆ ನಿಜ ಸಾಹೇಬ್ರೆ ನಾನು ಹೇಳ್ತಾ ಇರೋದು ಶಾರದಮ್ಮ ಅವರೇಯ, ನಾನು ನೋಡಿದ್ದೀನಿ ಪಕ್ಕ ಅವರೇ ಅಂತ, ಬನ್ನಿ ಸಾಹೇಬ್ರೆ ಬೇಕಾದ್ರೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಈ ಕಡೆ ದೇವಯಾನಿ ತುಂಬಾನೇ ಭಯ ಪಟ್ಕೊಂಡು ವಿಲ ಅಂತ ಒದ್ದಾಡ್ತಾ ಇರ್ತಾಳೆ. ಹಾಗೆ ಈ ಕಡೆ ಶ್ರವಣ್ ಭೂಮಿ ಇಬ್ರು ಶಾರದಾ ಹತ್ರ ಬರ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆನೆ ಶಾರದಾ ಇಲ್ಲಿಂದ ಎದ್ರುಕೊಂಡು ಓಡೋಗ್ತಾ ಇರ್ತಾಳೆ. ಯಾಕೆ ಎದ್ರುಕೊಂಡು ಓಡೋಗ್ತಾ ಇರ್ತಾಳೆ ಅಂತ ಅಂದ್ರೆ, ಅಲ್ಲಿ ಅಶ್ವಿನಿ ಇರ್ತಾಳೆ. ಅಶ್ವಿನಿಯಲ್ಲಿ ನನಗೆ ಏನ್ ಮಾಡ್ಬಿಡ್ತಾಳೋ ಅಂತ ಭಯದಲ್ಲಿ ಶಾರದಾ ಎದ್ರುಕೊಂಡು ಆಶ್ರಮದಿಂದ ಆಚೆ ಕಡೆ ಓಡ್ ಬರ್ತಾಳೆ. ಆಗ ಅಲ್ಲಿದ್ದಂತ ಅಶ್ವಿನಿ ಗ್ಯಾಂಗ್ನವರು ರೌಡಿಗಳು ಅಲ್ಲಿಂದ ಹೋಗಿರೋದಿಲ್ಲ, ಅಲ್ಲೇ ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ. ಶಾರದಾ ಬಂದಿದ ತಕ್ಷಣಕ್ಕೆ ವ್ಯಾನ್ ಒಳಕ್ಕೆ ಹಾಕೊಂಡೇ ಬಿಡ್ತಾರೆ. ಶಾರದಾಗೆ ಮುಖಕ್ಕೆ ಏನೋ ಹಾಕ್ಬಿಡ್ತಾರೆ. ಆಗ ಈ ಕಡೆ ಶಾರದಾಗೆ ಕಿರ್ಚೋದಕ್ಕೂ ಆಗ್ತಾ ಇರಲ್ಲ, ಏನ್ ಮಾಡೋದಕ್ಕೂ ಆಗ್ತಾ ಇರಲ್ಲ. ಶಾರದಾನ ಅಂತೂ ಇಂತೂ ಈ ರೌಡಿಗಳು ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಲಕ್ಷ್ಮಕ್ಕನು ಇಲ್ಲಿ ಶಾರದಾ ಕವಿತಕ್ಕ ಅಂತ ಅಂದ್ಬಿಟ್ಟು ಓಡೋಡಿ ಬರ್ತಾಳೆ. ಬಂದಿದ ತಕ್ಷಣ ಇನ್ನೊಬ್ಬ ರೌಡಿ ಬಂದ್ಬಿಟ್ಟು ಲಕ್ಷ್ಮಕ್ಕನ ಹತ್ರ ನಾಟಕ ಆಡೋ ರೀತಿಯ, ಮೇಡಮ್ ಇವ್ ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಲಕ್ಷ್ಮಕ್ಕ ಅವ್ ಅಡ್ರೆಸ್ ಹೇಳ್ತಾ ಇರ್ತಾಳೆ. ಅವ್ ಅಡ್ರೆಸ್ ಹೇಳಿ ಮುಂದೆ ಬರೋ ಅಷ್ಟೊತ್ತಿಗೆ ಶಾರದಾನ ವ್ಯಾನ್ ಒಳಕ್ಕೆ ಹಾಕೊಂಡ್ಬಿಡ್ತಾರೆ. ಮುಖಕ್ಕೆ ಮಾಸ್ಕನ್ನ ಹಾಕ್ಬಿಡ್ತಾರೆ. ಆಗ ಈ ಕಡೆ ಶಾರದಾ ಕೂಗಾಡೋದಕ್ಕೂ ಆಗ್ತಾ ಇರಲ್ಲ, ಏನೂ ಇಲ್ಲ. ಇನ್ನೊಂದ್ ಕಡೆ ಶ್ರವಣ್ಣಗೆ ಭೂಮಿ ಇಬ್ರು ಅದೇ ಜಾಗಕ್ಕೆ ಬಂದು ನೋಡಿದಾಗ ಅಲ್ಲಿ ಶಾರದಾ ಇರೋದಿಲ್ಲ ಸಾಹೇಬ್ರೆ, ಈಗ ತಾನೇ ಇಲ್ಲೇ ಇದ್ರು ಸಾಹೇಬ್ರೆ ಶಾರದಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಲಕ್ಷ್ಮಕ್ಕ ಅಂತ ಅಂದ್ಬಿಟ್ಟು ಕರಿತಾ ಇರ್ತಾಳೆ ಭೂಮಿ. ಲಕ್ಷ್ಮಕ್ಕ ಅಲ್ಲಿಗೆ ಬರ್ತಾಳೆ. ಆಗ ಲಕ್ಷ್ಮಕ್ಕ ಎಲ್ಲಿ ಶಾರದಮ್ಮ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಭೂಮಿ ಅವರು ನೀನು ಅಲ್ಲಿ ಹೋಗಿದ ತಕ್ಷಣ ಅವ್ರು ಎದ್ರುಕೊಂಡು ಓಡೋಗ್ಬಿಟ್ರು ಭೂಮಿ, ನಾನು ಹಿಂದೆನೆ ಹೋದೆ. ಅಲ್ಲಿ ಯಾರೋ ಒಬ್ರು ಅಡ್ರೆಸ್ ಕೇಳ್ತಾ ಇದ್ರು, ಅವ್ರ ಹತ್ರ ಅಡ್ರೆಸ್ ಹೇಳಿ ಮುಂದೆ ಹೋಗಿ ಶಾರದಮ್ಮನ ನೋಡೋಷ್ಟೊತ್ತಿಗೆ ಶಾರದಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ, ನಾಪತ್ತೆ ಆಗೋದ್ರು, ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ದೇವ್ರು ಯಾಕೆ ನನ್ನ ಜೀವನದಲ್ಲ ಇಷ್ಟೊಂದೆಲ್ಲ ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು ಶ್ರವಣ್ ಅವರು ತುಂಬಾನೇ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇದ್ದಾಗ, ಶ್ರವಣ್ ಈಗ ಅಳೋದಕ್ಕೆ ಟೈಮ್ ಇಲ್ಲ, ಬಾ ಮೊದ್ಲು ನೋಡೋಣ ಶಾರದಾ ಎಲ್ಲೋಗಿದ್ದಾರೆ ಅಂತ ಅಂದ್ಬಿಟ್ಟು ರಮಣ್ ಹೇಳ್ತಾ ಇರ್ತಾರೆ. ಬಾ ಮೊದ್ಲು ಹುಡ್ಕೋಣ ಅಂತ ಅಂದ್ಬಿಟ್ಟು ರಮಣ್ಣಗೆ ಶ್ರವಣ್ ಇಬ್ರು ಆಶ್ರಮದಿಂದ ಆಚೆ ಕಡೆ ಬಂದು ಎಲ್ಲ ಕಡೆನೂ ಹುಡ್ಕಾಡ್ತಾ ಇದ್ದಾಗ, ಭೂಮಿ ಅಜಿತ್ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಅಜಿತ್ನ ಕರೆಯೋದಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಸತ್ಯಣ್ಣ ಕೂಡ ಭೂಮಿ ಅಲ್ಲೋದ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಭೂಮಿ ಅಜಿತ್ನ ಹತ್ರ ಹೋದಾಗ ಈ ಕಡೆ ರೌಡಿಗಳೆಲ್ಲವ ವ್ಯಾನ್ ಒಳಗಡೆ ಶಾರದಾನ ಕರ್ಕೊಂಡು ಆಲ್ರೆಡಿ ಮಧ್ಯ ದಾರಿಲಿ ಬಂದ್ಬಿಟ್ಟಿರ್ತಾರೆ. ಆಗ ಅಶ್ವಿನಿಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು,
ಅವ್ರನ್ನ ಎಳ್ಕೊಂಬಂದಿದ್ವಿ ಮೇಡಮ್ ಅಂತ ಅಂದ್ಬಿಟ್ಟು ಅಶ್ವಿನಿಗೆ ಹೇಳಿದ ತಕ್ಷಣ ಅಶ್ವಿನಿ ಅಲ್ಲೇ ಇದ್ದಂಥ ಅಶ್ವಿನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮೇಡಮ್ ಹಣ ನಾವು ಕೇಳಿದ್ದ ಹಣ ಬಂದ್ಬಿಡ್ಬೇಕು ಅಂತ ಅಂದ್ಬಿಟ್ಟು ರೌಡಿಗಳು ಹೇಳ್ತಾ ಇದ್ದಾಗ, ನೀವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಹಣ ಕೊಡ್ತೀನಿ, ನನಗೆ ತುಂಬ ಖುಷಿಯಾಗಿದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಫೋನ್ನ ಕಟ್ ಮಾಡ್ತಾಳೆ. ಏಯ್ ಬರ್ರೋ ಇವತ್ತು ಒಳ್ಳೆ ಪಾರ್ಟಿ ಐತೆ ಕಣ್ರೋ ಮೇಡಮ್, ಜಾಸ್ತಿ ಹಣ ಕೊಡ್ತೀನಿ ಅಂತ ಅಂದರು ಅಂತ ಅಂದ್ಬಿಟ್ಟು ಈ ರೌಡಿಗಳೆಲ್ಲ ಮಾತಾಡ್ಕೊತಾ ಇರ್ತಾರೆ. ಅಜಿತ್ ಹತ್ರ ಓಡೋಗ್ಬಿಟ್ಟು, ಸಾಹೇಬ್ರೆ ಸಾಹೇಬ್ರೆ ನಾನು ಶಾರದಮ್ಮನ ನೋಡಿದೆ, ಅದೇ ನಮ್ಮ ಮನೆಗೆ ಭಿಕ್ಷುಕು ಥರವ ಮುಖ ಮುಚ್ಕೊಂಡು ಬರ್ತಾ ಇದ್ರಲ್ಲ ಸಾಹೇಬ್ರೆ, ಅದೇ ಲಕ್ಷ್ಮಕ್ಕವ್ರ ಮನೇಲಿ ಕವಿತಮ್ಮ ಅಂತ ಇದ್ರಲ್ಲ ಅವರೇ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ಹತ್ರ ಹೇಳ್ತಾ ಇದ್ರು. ಸತ್ಯಣ್ಣ ಏನು ಹೇಳ್ತಾ ಇದ್ದಾಳೆ ಇವಳು ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾ ಇರ್ತಾರೆ. ಹೌದು ಕಣಪ್ಪ, ಭೂಮಿ ಹೇಳ್ತಾ ಇರೋದೆಲ್ಲ ನಿಜನೇ. ಆ ಶಾರದಾ ಕವಿತಕ್ಕ ಬೇರೆ ಯಾರೂ ಅಲ್ಲ, ನಿಮ್ಮ ಅತ್ತೆ ಶಾರದನೆ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಈ ಕಡೆ ಅಜಿತ್ಗೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಶಾರದಾ ಅತ್ತೆ ನಮ್ಮ ಸುತ್ತಮುತ್ತ ಇದ್ರುವ ನಾವು ಹುಡ್ಕೋದಕ್ಕಾಗ್ಲಿಲ್ವಾ ಅಂತ ಅಂದ್ಬಿಟ್ಟು ಅಜಿತ್ ಇಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ, ಬೇಡ ಬಿಡೋ ಅಜಿತ, ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಕಣೋ, ಇನ್ನು ಮುಂದೆ ಆಗೋ ಅಂಥ ಕೆಲಸಗಳನ್ನ ನಾನು ನೋಡಲೇಬೇಕು ಕಣೋ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಆಗ ತಕ್ಷಣಕ್ಕೆ ನಾವು ಶಾರದಾ ಅತ್ತೆ ಎಲ್ಲಿದ್ದಾರೆ ಅಂತ ಅನ್ನೋದನ್ನ ಹುಡುಕ್ಲೇಬೇಕು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ಇನ್ನೊಂದು ಕಡೆ ಶ್ರವಣ್ಗೆ ರಮಣ್ ಎಲ್ಲ ಕಡೆನೂ ಹುಡುಕೊಂಬಂದು ಒಂದ್ಸತಿ ಆಶ್ರಮದ ಹತ್ರ ಬಂದು ಎಲ್ಲರೂ ಗುಡ್ಡೆ ಹಾಕೊಂಡು ನಿಂತ್ಕೊಂತಾರೆ. ಸಂಗೀತ, ರಮಣ್ಣು, ಶ್ರವಣ್ಣು, ಸತ್ಯಣ್ಣ, ಭೂಮಿ, ಲಕ್ಷ್ಮಕ್ಕ ಎಲ್ಲರೂ ನಿಂತ್ಕೊಂಡಿದ್ದಾಗ ನಮ್ಮ ಶಾರದಾ ಎಲ್ಲೋದ್ಲ ಎಲ್ಲೋ, ಈಗಲೂ ಆ ದೇವ್ರು ನನಗೆ ಒಳ್ಳೇದೇ ಮಾಡಲಿಲ್ಲ, ನನ್ನ ಎಂಥ ಹಣೆ ಬರ ಅಂತ ಅಂದ್ಬಿಟ್ಟು ಶ್ರವಣ್ ಅವರು ತುಂಬನೇ ಕಣ್ಣೀರಾಗ್ತಾ ಇದ್ದಾಗ, ಇನ್ನೊಂದು ಕಡೆ ಶ್ರವಣ್ ಸಾಹೇಬ್ರೆ ನೀವೇನು ಯೋಚನೆ ಮಾಡಬೇಡ್ರಿ, ಎಲ್ಲೇ ಇದ್ರು ಶಾರದಾ ಅಮ್ಮ ಸಿಕ್ಕೇ ಸಿಗ್ತಾರೆ. ಅಲ್ಲ ಲಕ್ಷ್ಮಕ್ಕ, ನಿಮ್ಮ ಹತ್ರವಾ ಲಕ್ಷ್ಮಕ್ಕಂದು ಏನಾದರೂ ಫೋಟೋ ಇದೆಯಾ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ, ಇಲ್ಲ ಭೂಮಿ, ನನ್ನ ಹತ್ರ ಅವ್ರದ್ದು ಒಂದು ಫೋಟೋ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅದು ಸರಿ ಅವ್ರು ಬಂದಿದ್ದಾಗ ಅವ್ರ ಹತ್ರ ಒಂದು ಗಂಟು ಇರೋದಲ್ಲ, ಆ ಗಂಟಾದರೂ ಇದೆಯಾ ಅಂತ ಅಂದ್ಬಿಟ್ಟು ಈ ಕಡೆ ಸತ್ಯಣ್ಣ ಕೇಳ್ತಾ ಇದ್ದಾಗ, ಇಲ್ಲ ಸತ್ಯಣ್ಣ ಆ ಗಂಟು ಇಲ್ಲ, ಒಂದ್ಸಲ ಇದೇ ರೀತಿ ಅವರು ಎದ್ರುಕೊಂಡು ಮಧ್ಯರಾತ್ರಿನೇ ದೇವಸ್ಥಾನಕ್ಕೆ ಅಂತ ಓಡೋಗ್ಬಿಡೋರು. ಆಗ ಆ ಗಂಟನ್ನು ಕೂಡ ಆ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ರು. ನನ್ನ ಸೀರೆಗಳನ್ನೇ ಉಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ಸೀರೆಗಳನ್ನೇ ಕೊಡ್ತಾ ಇದ್ದೆ, ಈಗ ಆ ಗಂಟೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಇಷ್ಟು ಸಾಕು ಬಿಡು, ಮುಂದಿನ ಯೋಚನೆ ನಾವು ಮಾಡ್ತೀವಿ, ಈಗ ನಿಮ್ಮ ಮನೇಲಿ ಅವ್ರು ಉಟ್ಕೊಂಡಿದ್ದಂಥ ಸೀರೆಗಳು ಎಲ್ಲವನ್ನೂ ನಮ್ಮ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ ಹತ್ರ ತಂದು ಕೊಟ್ಬಿಡಿ, ಮುಂದಿನ ಇನ್ವೆಸ್ಟಿಗೇಷನ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡು ದೇವಯಾನಿ ಒಳಗೆ ಭಯ ಪಡ್ತಾ ಇರ್ತಾಳೆ. ಹಾಗೆ ಶಾಕು ಕೂಡ ಪಡ್ತಾ ಇರ್ತಾಳೆ. ಅಲ್ಲ ಈ ಮೂರ್ಖರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಬದುಕಿರೋರನ್ನ ಹುಡುಕಿದ್ರೆ ಅದರಲ್ಲೊಂದು ಅರ್ಥ ಇದೆ, ಸತ್ತೋಗಿರೋ ಅಂತ ಶಾರದನ ಹುಡುಕಿದ್ರೆ ಇವರು ಎಲ್ಲಿಂದ ತೊಗೊಂಬರ್ತಾರೆ, ಅವಳು ಸತ್ತೇ ಹೋಗಿದ್ದಾಳೆ, ನನ್ನ ಕೈಯಾರ ನಾನೇ ಸಾಯಿಸಿದ್ದೀನಿ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾರೆ. ಇದೆಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಮುಂದಿನ ಸಂಚಿಕೆಯಲ್ಲಿ ಪ್ರೋಮೋ ವಿಡಿಯೋದಲ್ಲಿ ಅಜಿತ್ ಇಲ್ಲಿ ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಂಡು ಇರ್ತಾನೆ. ಆಗ ಭೂಮಿ ಅಲ್ಲಿಗೆ ಬಂದ್ಬಿಟ್ಟು, ಸಾಹೇಬ್ರೆ ಏನಾಯ್ತು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ, ತುಂಬಾನೇ ಬೇಜಾರಾಗಿತ್ತೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ಏನಾಯ್ತು ಸಾಹೇಬ್ರೆ, ಶಾರದಾ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಮತ್ತೆ ಇನ್ಯಾವ್ದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ, ಮನಸ್ವಿನಿ ಫೋಟೋ ಬಂದಿತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡು ಭೂಮಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹೌದಾ ಸಾಹೇಬ್ರೆ, ತಗೋಬರಿ ಸಾಹೇಬ್ರೆ, ನನಗೊಂದ್ಸಲ ತೋರಿಸ್ರಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಈ ಕಡೆ ಭೂಮಿ ಆ ಫೋಟೋನ ನೋಡ್ತಾಳೆ. ಆ ಫೋಟೋ ನೋಡಿದ ತಕ್ಷಣ ಫೋಟೋ ನೋಡಿದ ತಕ್ಷಣನೇ ಭೂಮಿಗೆ ಶಾಕು ಕೂಡ ಆಗ್ತಾ ಇರುತ್ತೆ, ಹಾಗೆ ಖುಷಿನೂ ಕೂಡ ಆಗ್ತಾ ಇರುತ್ತೆ. ಆ ಫೋಟೋದಲ್ಲಿ ಭೂಮಿನೇ ಮನಸ್ವಿನಿಯಾಗಿ ಬಂದಿರ್ತಾಳೆ ಅಂತ ಅನ್ನೋದು ಭೂಮಿಗೆ ಗೊತ್ತಾಗುತ್ತೆ.